ಟು ಇದು ಕಂಟಿನ್ಯೂ ಹಿಂಗೆ ಆಗ್ತೀನಿ. ಯಾವುದೇ ಥರ ಎಡಿಟ್ ಇಲ್ಲ, ಕಟ್ಟಿಲ್ಲ, ಏನಿಲ್ಲ, ಮಣ್ಣಿಲ್ಲ, ಮಸಿ ಇಲ್ಲ, ಇರೋದಿದ್ದಂಗೆ ರಾ ಬ್ಲಾಗ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವಂತೂ ಹೋಗ್ತಾಯಿದ್ದೀವಿ. ಸೊ ಪಟಾಕಿ ಸೌಂಡ್ ಎಲ್ಲ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಗಣೇಶ ಚತುರ್ಥಿಯ ಶುಭಾಶಯಗಳು. ಸೊ ಗಣಪತಿ ಹಬ್ಬಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಹೆಂಗೈತಿ ಏನೈತೆ ನಿಮ್ಗೆ ಪ್ರತಿಯೊಂದು ಗಣಪತಿ ಹೆಂಗದ ನಮ್ಮ ಮನೆ ಈ ಸಲ ಭಾಳ ಸಿಂಪಲ್ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಎಲ್ಲರೂ ಆರಾಮಿಲ್ಲ ಅದ್ರ ಸಲುವಾಗಿ. ಆ್ಯಂಡ್ ಕೇಳಿಸ್ತಿರ್ಬೋದು ಫುಲ್ ಪಟಾಕ್ಷಿ ಎಲ್ಲ ಸೌಂಡ್ ಬರ್ಲಿಕ್ಕತ್ತೈತಿ. ಸೊ ನಾ ಹೆಂಗೆ ಕಾಣಿಸೋದೇನು ಅಂತ ಹೇಳಿ ಕಮೆಂಟ್ ಹಾಕಿರಿ. ಓಕೆ, ನಮ್ಮ ಸ್ಕೂಬಿ ತೋರಿಸ್ತೇನೆ. ಸ್ಕೂಬಿನೂ ಈ ಥರ ರೆಡಿ ಆಗಿದ್ದಾಳು. ಸ್ಕೂಬಿ ಪುಟ್ಟ ಅಲ್ಲೋಡಲ್ಲಿ. ಸೊ ಇದಕ್ಕೂ ಆರಾಮಿಲ್ಲ, ಎಲ್ಲರಿಗೂ ಆರಾಮನೇ ಇಲ್ಲ. ಸೊ ನಾವಿಬ್ರು ಹೆಂಗೆ ಕಾಣಿಸತ್ತೀವಿ ಅಂತ ಹೇಳಿ ಕಮೆಂಟ್ ಹಾಕಿರಿ ಗಾಯ್ಸ್. ಸೂರ್ಯ ಇನ್ನೂ ಬಂದಿಲ್ಲ, ಅವ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾನು. ಸೊ ಆಗ ಕರ್ತಿದ್ದೆ, ಇನ್ನೂ ತನಕ ಬಂದಿಲ್ಲ. ಅದಕ್ಕೆ ಅವ್ನು ಸ್ವಲ್ಪ ವೇಟ್ ಮಾಡತ್ತೀವಿ. ಪೂಜಾ ಈಗ ಮಾಡ್ಲಿಕ್ಕತ್ತಾರ ತಳಗ. ಇನ್ನು ನಾವು ಪೂಜಾಕ್ಕೆ ಹೋಗೋಣಂತ ರೆಡಿ ಮಾಡ್ಕೊಳಕತ್ತಾರು. ನಾವು ಹೋಗೋಣ. ನಿಮ್ಗೆ ಆ್ಯಕ್ಚುಲಿ ಸೌಂಡ್ ಕೇಳ್ಸಂಗಿಲ್ಲ. ಇದು ಮೇ ಬಿ ಟಬ್ಬಿಂಗ್ ಆದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಸೌಂಡ್ ಇದ್ರೆ ಅದನ್ನು ಹಾಕ್ಬಿಡ್ತೀನಿ. ಯಾಕಂದ್ರೆ ಭಾಳಷ್ಟು ಮೇಲೆ ಬಂದು ಮಾತಾಡತ್ತೇನಲ್ಲ, ಪಟಾಕ್ಷಿ ಸೌಂಡ್ ಜಾಸ್ತಿ ಐತಿ. ಸೊ ಹಾಗಾಗಿ ಪಾವ್ ನಾವು ಸ್ಕೂಬಿನೂ ಪಟಾಕ್ಷಿ ಹೆದರಾತೈತಿ. ಎನಿವೇ ಇವಾಗ ತಳಗೆ ಹೋಗಿ ಪೂಜಾ ಮಾಡೋಣಂತ. ಬರೀ ಅಷ್ಟು ತನಕ ಸೂರ್ಯ ಅದು ಬರ್ತಿರ್ಬೋದ. ಬಂದ್ಮೇಲೆ ತೋರಿಸ್ತೀನಿ. ಯಾಕೆ ಟಾಟಾ ಮಾಡು, ಟಾಟಾ. ಸೊ ಗೈಸ್ ನೋಡ್ರಿ, ನಮ್ಮ ಸ್ಕೂಬಿ ಗಣಪತಿ ಹಬ್ಬಕ್ಕೆ ಹೊಸ ಡ್ರೆಸ್ ಹಾಕೊಂಡಾಳು, ಕುಂಕುಮ ಹಚ್ಕೊಂಡೈತಿ, ಬಂಗಾರ ಗಿಂಡಿ. ಸೊ ಗೈಸ್ ನಮ್ಮ ಮನೆ ಗಣಪತಿ ಅಪ್ಪ ಬಂದು ಕುಂತರು. ಪೂಜಾನು ಆಯ್ತು ಜಸ್ಟ್. ಸೊ ಪ್ರಸಾದ ಹಂಚಿದ್ರು, ಪ್ರಸಾದ ತಿಂದ್ವಿ. ಆ್ಯಂಡ್ ಈ ಸಲ ಸಿಂಪಲ್ ಮಾಡಿದ್ದೇವೆ ಬಿಕಾಸ್ ಯಾರಿಗೂ ಆರಾಮಿಲ್ಲ. ಸೊ ಹಾಗಾಗಿ ಆಮೇಲೆ ಇಷ್ಟೈತ್ರಿ ನಮ್ದು. ಹೆಂಗೈತ್ರಿ ಗಣಪತಿ ಅದನ್ನ ಕಮೆಂಟ್ ಹಾಕ್ರಿ. ನಿಮ್ಗೆ ಅದ್ರದ್ದು ಬೇರೆ ವಿಡಿಯೋ ಹಾಕಿರ್ತೀನಿ. ಸೊ ಲೈಟಿಂಗ್ ಸ್ವಲ್ಪ ಬರತೈತಿ. ಇದ ವರ್ಷ ಅಂದ್ರೆ ಏನಂತಾರೆ 11 ದಿನ ಇಡ್ತೀವಿ ನಾವು ಗಣಪತಿ. ಸೊ ಪ್ರತಿದಿನಾನು ಪೂಜೆ ಮಾಡ್ತೀವಿ. ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಕ್ಯೂಟ್ ಅನ್ಸತ್ತಲ್ರಿ, ಗಣಪತಿ ಬಂದ ದಿನ ಎಷ್ಟು ಖುಷಿ ಇರ್ತೈತಿ. ನಾನು ಔಟ್ಫಿಟ್ ತೋರಿಸ್ಬೇಕಂದ್ರೆ ವಿಡಿಯೋ ಮಾಡೋರು ಯಾರಿಲ್ಲ ಇವಾಗ. ನಾನು ಒಮ್ಮೆ ಬರ್ತಾ ಆದ್ರೆ ತೋರಿಸ್ತೇನೆ. ಬಾ ಒಮ್ಮೆ ಸ್ಕೂಬಿಲ್ ಕೊಡ್ಬಾ. ಸ್ಕೂಬಿ ಬಾ, ಬಾಯ್ ಬಾ. ಸ್ಕೂಬಿನೇ ಸ್ಕೂಬಿ ಬರ್ತಾ ಬುಡಕ್ಕೆ ಹೋದ್ಲಕ್ಕೆ. ಅಲ್ಲಿ ವಯರ್ ಇರ್ತಾವ. ಸ್ಕೂಬಿ ಹೊರಗೆ ಬಾ. ನಾ ಹೊಕ್ಕೆಂತ ಹೊರಗೆ ಹೊಕ್ಕೆಂತ. ಬಾಯ್. ಬಂತ್ರಿ ಗುಬ್ಬಿ, ಬಂತ್ರಿ ಇದು ಬಂತ್ರಿ. ಹಂಗೆ ಹೋಗ್ಬಾರ್ದ. ಈಗ ಶಂಭು ಐತಿ. ಮೊದ್ಲು ಹೋಗ್ತೀನಿ, ಹಂಗೆ ಹೋಗ್ಬಾರ್ದು. ಚಿನ್ನ ಮರಿ ಚಿನ್ನ ಮರಿ ಚಿನ್ನ ಮರಿ ಹೆಚ್ಚು ಕ್ಯೂಟ್ ಕಾಣತೈತಿ. ಯಾರಿಗೆ ಏನು ಹೆಂಗೆ ಅನಿಸ್ತೈತಿ ಅಂತ ಗೊತ್ತಿಲ್ಲ. ಬಟ್ ನಮಗೆ ನಮ್ಮ ಮನೆಯೊಳಗೆ ಗಣಪತಿ ಹಬ್ಬ ಅನ್ನೋದೊಂದು ಎಮೋಷನ್. ಆ್ಯಂಡ್ ಅದನ್ನು ಮೊದಲಿಂದನೂ ನಾವು ಮಾಡ್ಕೊಂಡು ಬಂದೇವಿ, ಮುಂದೂ ಮಾಡ್ಕೊತ ಹೋಗ್ತೇವಿ. ಗಣಪತಿ ದೇವ್ರ ನಮ್ಮ ಮನೆಯೊಳಗೆ ಕುಂತಾನಪ್ಪ ಅಂತಂದ್ರೆ ಎಷ್ಟೋ ಖುಷಿ ಅನ್ನಿಸ್ತೈತಿ, ಎಕ್ಸೈಟ್ಮೆಂಟ್ ಇರ್ತೈತಿ. ಫುಲ್ ಏನಂತಾರೆ ಹ್ಯಾಪಿನೆಸ್ ಇರ್ತೈತಿ. ಎಲ್ಲ ಫುಲ್ ಜಾಸ್ತಿನೇ ಇರ್ತೈತಿ. ರೆಗ್ಯುಲರ್ ಇರೋಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ನಮಗೆ ಎಕ್ಸೈಟ್ಮೆಂಟ್ ಇರ್ತೈತಿ, ಖುಷಿ ಇರ್ತೈತಿ. ಯಾವಾಗಲೂ ನಮ್ಮ ಗಣಪತಿ ಬಪ್ಪ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಎಲ್ಲ ಒಳ್ಳೇದು ಮಾಡಲಿ. ಸುರೇಶಿಗೆ ವೇಟ್ ಮಾಡಿ ಸಾಕತ್ತು. ಸಂಜೆ 5:10 ಬಂದ. ಸೊ ಅವ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದ. ಬೆಳಿಗ್ಗೆಯಿಂದ ಅವ್ನ ಸಲುವಾಗಿ ಏನೂ ಊಟ ಮಾಡ್ಲಾರ್ದ ಕಾಯ್ಕೊಂತ ಕುಂತಿದ್ದೆ. ಅಲ್ಲಿ ಹೋಗಿ ಇಲ್ಲಿ ಬರೋ ತನಕ ಲೇಟ್ ಆಯಿತು. ಸೊ ಗೈಸ್ ಇವಾಗ ಬಂದಾನ್ರಿ ಸುರೇಶ. 6 ಗಂಟೆಗೆ ಬಂದಾನ್ರಿ. ದೇವ್ರ ದರ್ಶನ ಮಾಡ್ದ, ನಮಸ್ಕಾರ ಮಾಡ್ದ. ಸೊ ಒಂದೊಂದು ಕ್ಲಿಪ್ ನಿಮಗೆ ಸೈಡಿಗೆ ಹಾಕಿರ್ತೇನೆ. ಹೇಗೈತೆ ನಮ್ಮ ಮನೆ ಗಣಪತಿ? ಈ ಸಲ ಸಿಂಪಲ್ ಆಗೈತ್ರಿ. ಅದನ್ನೇ 20 ಸಲ ಹೇಳತ್ತೀನಿ, ಸಿಂಪಲ್ ಆಗೈತಿ. ಚಲೋ ಐತಿ. ಸೊ ಗೈಸ್ ಏನೇನು ಮಾಡ್ತೀವಿ ಏನೇನೆಲ್ಲ ಪ್ರತಿಯೊಂದು ಬೆಳ್ಳಿ ಅವೆಲ್ಲ ಮೋದಕ, ತ್ರಿಶೂಲ. ನಾ ಬಂದೆ 4 ಗಂಟೆ ಬಂದಾನೆ. ಈಗ ವಿಡಿಯೋ ಮಾಡ್ಕೊಂಡ್ ಬಂದ ಒಂದು ಮೋಜದ. ನಾ ಕಾಲ್ ಹಿಸ್ಟ್ರಿ ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೇನೆ ಈ ಕಡೆ. ಓಕೆ, 10 ನಿಮಿಷ ಒಂದ್ಸಲ ಕಾಲ್ ಮಾಡ್ತಾರೆ. ಪ್ರೀತಿ ಅದು ಕೇರ್. ಸೊ ಗೈಸ್ ನಿನ್ನೆ ಗಣಪತಿ ಹಬ್ಬದ ನೋಡಿದ್ರಿ. ಇವತ್ತು ಕರಿ ದಿನ. ಸೊ ಕರಿ ಸ್ಪೆಷಲ್ ವಿಡಿಯೋ ಮಾಡತ್ತೇವೆ.
ಹಾಗೆ ಏನು ಕರಿ ಇಲ್ಲ, ಬರೀ ಡ್ರೆಸ್ ಅಷ್ಟೇ ಕರಿ ಐತಿ. ಅದು ಕರಿ ಕಲರ್ ಏನಂತಾರೆ ಮ್ಯಾಟರ್ ಅಲ್ಲ ಬಿಡ್ರಿ. ಸುಮ್ಮ ಕರಿ ಐತಂದ್ರೆ ಇವತ್ತು ಏನಾರ ಹುಂದಿರ್ ಮಾಡ್ತಾರೆ ಗೊತ್ತೈತಿ. ಹುಂದಿರ್ ಅಂದ್ರೆ ಏನಂತ ಇದಕ್ಕೆ ಇಲ್ಲಿ ದಿನ ಅಂತ ಮಾಡ್ತಾರಲ್ಲ ಗಣಪತಿ ಚಿಕನ್ ಮಾಡಿ ನೈವೇದ್ಯ ಮಾಡ್ತಾರಲ್ಲ ಆ ದಿನ ರೀ ಇವತ್ತು. ನಾವು ನಮ್ಮ ಶಾಪಿಂಗ್ ನಾವು ದೀಪ ಹಚ್ಚಕಂತ ದೇವ್ರದ್ದು ಪೂಜೆ ಮಾಡಕಂತ ಬಂದಿದ್ದೀವಿ. ಇವಾಗ ನಾವು ಮನೆಗೆ ಹೋಗ್ತೀವಿ, ಒಂದು 4-5 ರೀಲ್ಸ್ ಮಾಡ್ಕೋತೀವ್ರಿ. ನಮ್ದು ಇವತ್ತು ಹೊಸ ಡ್ರೆಸ್ ಐತಿ, ರೀಲ್ಸ್ ಮಾಡ್ಕೋತೀನಿ. ನಮ್ದು ಸ್ವಲ್ಪ ಊರಿಗೆ ಹೋದೈತ್ರಿ, ಇಲ್ಲೇ ಖಾನಾಪುರ ಹೋಗ್ಬೋದೈತಿ. ಅದ್ರ ಸಲುವಾಗಿ ನಾವು ಮಳೆ ಒಂದು ಬಿಡವಾತು. ಯಾವ ದೋಸ್ತು ಕಾಲ್ ಮಾಡಿ ಹೇಳಿದ್ದೇನೆ, ನಿಮ್ಮ ಬೈಕ್ ಮೇಲೆ ಅಂದ್ರೆ ತೋರ್ಸ್ಕೊಂಡು ಹೋಗೋದಿಲ್ಲ ಹೆಚ್ಚೆ ಹೇಳಿದ್ದೇನೆ. ಹ್ಞೂ ಅಂತ ನಾನು ಬರ್ತಾನಂತ ಹೇಳಿದ್ದಾನೆ. ಸೊ ಗೈಸ್ ಏನಿಲ್ರಿ, 3 ಜನ ಹುಡುಗರು ಬಂದಿದ್ರೆ ಮೀಟ್ ಹಾಕಂತೇಳಿ ಅನ್ನಗಳ ಪಾಪ ಮೀಟ್ ಆಗಿ ತಿನ್ನಾಕದು ತಂದ್ಕೊಂಡ್ಬಂದಿದ್ರೆ ಅವೆಲ್ಲ ಅವಶ್ಯಕತೆ ಇರಲಿಲ್ಲ. ಬಟ್ ಆದರೂ ಪ್ರತಿ ಸಲ ಬಂದಾಗ ಏನಾರೇ ಒಂದು ತೊಗೊಂಡು ಬಂದಿರ್ತಾರೆ. ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ವ್ಲಾಗ್ ಮಾಡಾಕತ್ರ. ಸೊ ನಮ್ಮದು ಒಂದು ಸ್ವಲ್ಪ ಅರ್ಜೆಂಟ್ ಊರಿಗೆ ಹೋಗೋದೈತಿ, ಈಗ ಹೋಗುಣ್ರಿ. ಏನೇನು ಮಾಡ್ತೇವೆ ಏನೇನೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೊಡ್ತೇವೆ ಮಾಡ್ತೀವಿ ರೀ. ಸೊ ಚಂದ ಕಾಣಿಸತ್ತಿದ್ದು ಈ ಕಲರ್ ನನಗೆ ಸೂಟ್ ಆಕೈತ್ಲ ಗಿಡ ಡ್ರೆಸ್. ಅದನ್ನು ಏನಿಲ್ಲ, ಆಮೇಲೆ ಭಾಳಷ್ಟು ಜನ ಇದು ಗಣಪತಿ ಔಟ್ಫಿಟ್ ಕೇಳಿದ್ರಿ, ಎಲ್ಲಿ ತೊಗೊಂಡಿದ್ರಿ ಲಿಂಕ್ ಹಾಕ್ರಿ ಅಂತೇಳಿ. ನಮ್ಮ ಬೆಳಗಾವಿ ಒಳಗೆ ಒಂದು ದೊಡ್ಡ ಶೋರೂಮ್ ಗತೆ ಐತ್ರಿ, ಶಾಪ್ ಐತಲ್ಲೇ, ಅಲ್ಲಿ ತೊಗೊಂಡಿದ್ರಿ. ಸೊ ಅದು 2 ಪೀಸ್ ಇದ್ದಿಲ್ಲ, ಒಂದು ಈ ಕಲರ್ ಒಂದಿತ್ತು, ಇನ್ನೊಂದು ರೆಡ್ ಕಲರ್ ಅಂತ. ಸೊ ಹಂಗಿರೋಣ ಮತ್ತು ಅವು 2 ಪೀಸ್ ಇದ್ವು ಅಲ್ಲೇ ಹೊಸಾಗಿ ಬಂದಿದ್ದು. ಅದ್ರ ಸಲುವಾಗಿನ ತೊಗೊಂಡೆ. ನಂಗೆ ಲಿಂಕ್ ಕೊಡ್ಬೇಕಂದ್ರೆ ಶಾಪ್ ಒಳಗಿನ ತೊಗೊಂಡೆ, ಲಿಂಕ ಗೊತ್ತಿಲ್ಲ ನನಗೆ. ನಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡೆ. ನೀವು ಫ್ಲಿಪ್ಕಾರ್ಟ್ ಇಲ್ಲಾಂದ್ರೆ ಅಮೆಝಾನ್ದಾಗ ಸರ್ಚ್ ಮಾಡಿರಿ, ಅಡ್ರೆಸ್ದ ಸಿಮಿಲರ್ ಸಿಗ್ಬಹುದು. ಸೊ ತೊಗೊಳ್ರಿ ನೀವು. ಪಾಪ ಎಷ್ಟೋ ಜನ ಕೇಳಿರಿ, ನನಗೆ ಲಿಂಕ್ ಕೊಡೋಕ್ಕಾಗಲಿಲ್ಲ. ಆ್ಯಂಡ್ ನಾವು ಹೊರಗೆ ತೊಗೊಂಡಿರೋ ಸಲುವಾಗಿ ಲಿಂಕ್ ಬರೋಂಗಿಲ್ಲ ಅಲ್ಲಿ. ಇವಾಗ ನಾವು ಹೋಗ್ತೀವಂತ. ಸೊ ಮತ್ತೆ ಹೆಂಗೆ ಜೋರತ್ತು ಹಬ್ಬ ಐತೆ. ನಾವು ಗಣಪತಿ ತಗೊಂಡ್ರೆ ನೀವು ಐಶ್ವರ್ಯ ಗಣಪತಿ ಅಂತಾರೆ. ನಾವು ಹೋಗಿ ಬಂದ್ರಿ ಅವ್ನ ದೋಸ್ತಿಗೂ ಮನೆಗೆ ಹೋಗಿ ಬಂದ್ರಿ. ನಾನು ಕರ್ಕೊಂಡು ಹೋಗ್ಲಿಲ್ರಿ, ತಾವೊಬ್ಬೊಬ್ಬ ಹರ್ಗ್ಯಾಡಿ ಇರ್ತಾನೆ. ಇವನ್ ನಮ್ಮ ಮನ್ಯಾಗ ಗಣಪತಿ ಇತ್ತು, ಸೊ ಅದರದ್ದು ಪ್ರಿಪ್ರೇಷನ್ ಮಾಡ್ಕೊಳ್ದಿತ್ತು. ಈ ಸಲ ಭಾಳ ಸಿಂಪಲ್ ಮಾಡಿದ್ದೀವಿ. ನಾ ಲಾಗ್ದಾಗ ಬರೀ ಸಿಂಪಲ್ ಅಂದೇನಿ, ಬಿಕಾಸ್ ನನಗೂ ಆರಾಮಿಲ್ಲ, ನಮ್ಮ ಸಣ್ಣನಾಗೂ ಆರಾಮಿಲ್ಲ. ಫುಲ್ ಒಂಥರ ಆಗೈತಿ. ನಾಳೆಲ್ಲ ಸ್ಕ್ಯಾನಿಂಗ್ ಅದು ಮಾಡಿಸ್ಕೊಂಬರ್ಬೇಕು ಅವಂಗೂ. ಬರೀ ಸಲೈನ್ ಮೇಲೆ ಸಲೈನ್ ಹಚ್ಚಾರ. ಒಂದು 4 ದಿನ ಅದು ಕಂಟಿನ್ಯೂ ಸಲೈನ್ ಹಚ್ಕೊಳಕತ್ತಾನವ. ಏನು ಆಗೈತೆ ಅನ್ನೋದು ಗೊತ್ತಾಗತ್ತಿಲ್ಲ, ಈ ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಗೋದು. ಸೊ ಹಾಗಾಗಿ ನಮ್ಗೆ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ. ಇನ್ನೊಂದೇನು ಹೇಳ್ಬೇಕಂದ್ರೆ ಹಬ್ಬದ ಕಳೆನೇ ಇಲ್ಲ, ನಮ್ಮ ಯಾರ ಫೇಸ್ದಾಗೂ ಹಬ್ಬದ ಕಳೆನೇ ಇಲ್ಲ. ಅದ್ರ ಸಲ ಸಿಂಪಲ್ ಮಾಡಿಬಿಟ್ಟಿವಿ ಈ ಸಲ. ಇವಾಗ ಇಷ್ಟಿತ್ರಿ. ಮತ್ತೆ ಏನು ಮಾಡ್ತೇವೆ ಏನಿಲ್ಲ, ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ಕೊತಿರ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಎಷ್ಟೊತ್ತಾಗ್ತೈತಿ ನಮಗೂ ಗೊತ್ತಿಲ್ಲ. ಈಗಂತ್ರಿ 3 ನಿಮಿಷ ಇದು ಕಂಟಿನ್ಯೂ ಹಿಂಗೆ ಆಗ್ತೀನಿ. ಯಾವುದೇ ಥರ ಎಡಿಟ್ ಇಲ್ಲ, ಕಟ್ಟಿಲ್ಲ, ಏನಿಲ್ಲ, ಮಣ್ಣಿಲ್ಲ, ಮಸಿ ಇಲ್ಲ, ಇರೋದಿದ್ದಂಗೆ ರಾ ವ್ಲಾಗ್ ಅಲ್ಲ. ಸೊ ಸಿ ಯು. ಸೊ ಗೈಸ್ ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಇಷ್ಟೆಲ್ಲ ನಾವು ತಿಂತೇವೆ ಅಂತ ಅನ್ಕೊಂಡಿರಿ. ಎಲ್ಲ ಇದೆ ಸಣ್ಣ ಹುಡುಗರು ಬಂದಿರ್ತಾರೋ ಅವ್ರ ಸಲುವಾಗಿ ನಾನು ತಗೊಂಬಂದಿಟ್ಟಿರ್ತೀನಿ, ಅಂದ್ರೆ ಸಣ್ಣ ಹುಡುಗರು ಬಂದಾಗ ಕೊಡ್ಬೇಕು ಅನ್ನೋದಕ್ಕೆ. ಸೊ ಯಾಕೆ ಗೈಸ್? ಸೊ ಗೈಸ್ ಇದು ನೆಕ್ಸ್ಟ್ ಡೇ ಕರಿ ಮಾರನೇ ದಿನ. ಸೊ ಶಾಪಿಗೆ ಬಂದಿದ್ವಿ. ಏನಿಲ್ಲ, ಸುಮ್ಮನೆ ಲಾಗ್ ಹೆಂಗಾದ್ರೂ ಎಂಡ್ ಮಾಡಬೇಕಲ್ಲ, ಅದ್ರ ಸಲುವಾಗಿ ಅದು ಮರ್ತಿದ್ದೆ ಲಾಗ್ ಹೆಂಗೆ ಎಂಡ್ ಮಾಡೋದು ಅಂತೇಳಿ. ಅದಕ್ಕೆ ಮತ್ತೆ ನೆನ್ಪು ಬಂತು. ಸ್ವಲ್ಪ ಇದು ಸಣ್ಣ ಲಾಗ್ ಆಗೈತಿ. ಮತ್ತು ಯಾವ ಥರ ಕಂಟೆಂಟ್ ಬೇಕನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ರಿ ಗೈಸ್. ಯಾಕಪ್ಪ ಅಂತಂದ್ರೆ ಕಂಟೆಂಟ್ ನೆನಪು ಬರೋಂಗಿಲ್ಲ, ಏನು ಮಾಡೋದು. ಫಸ್ಟ್ ಎಲ್ಲ ನೆನಪು ಬರ್ತಿದ್ವಿ, ಈಗೆಲ್ಲ ಇದು ಸ್ಯಾರಿ ಅಂಗಡಿ, ಆಮೇಲೆ ನಮ್ದು ಕೆಲಸನ ರಗಡ್ ಇರ್ತಾವಲ್ಲ. ಸೊ ಹಾಗಾಗಿ ನಮಗೆಲ್ಲೂ ಟೈಮ ಸಿಗತ್ತಿಲ್ಲ. ಅದ್ರೊಳಗೆ ಒಂದು ಶಾರ್ಟ್ ಮೂವಿದೊಂದು ಸೀನ್ ಅದು ಎಲ್ಲ ಹಿಂಗಿತ್ತು ಅಲ್ಲ. ಸೊ ಆದಷ್ಟು ಬೇಗ ಬರ್ತೈತಿ. ಮೇ ಬಿ ಸೆಪ್ಟೆಂಬರ್ ಅಲ್ಲ, ಸೆಪ್ಟೆಂಬರ್ 15 ಒಳಗೆ ನಾನು ಶಾರ್ಟ್ ಮೂವಿ ಕೊಡೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಅಂದ್ರೆ ಅಪ್ಲೋಡ್ ಮಾಡ್ಬೇಕಂತ ಹೇಳಿ. ಸೊ ಈಗ ಎಡಿಟಿಂಗ್ ಪ್ರೊಸೆಸ್ ಒಳಗೆ ಐತಿ ಎಲ್ಲ. ಒಂದು ಅಷ್ಟೆಲ್ಲ ಆಗೈತಿ. ಈಗ ಅಷ್ಟೆಲ್ಲ ಮುಗಿದ್ಮೇಲೆ, ಎಡಿಟಿಂಗ್ ಅದು ಮುಗಿದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಅವಾಗ ನೀವು ನೋಡ್ರಿ ರೆಸ್ಪಾನ್ಸ್. ಫಸ್ಟ್ ಟೈಮ್ ನಾವು ಶಾರ್ಟ್ ಮೂವಿ ಮಾಡ್ಲಿಕ್ಕತ್ತೇವಿ. ನಮಗೂ ಅದ್ರ ಬಗ್ಗೆ ಅಷ್ಟು ಇದನ್ನಿಲ್ಲ, ಆದರೂ ಮಾಡ್ಲಿಕ್ಕತ್ತೇವಿ. ಹೆಂಗೋ ನನ್ಗೆ ಹೆಂಗೆ ಮಂದಿ ಸ್ಕ್ರಿಪ್ಟೆಡ್ ಹಂಗೆ ಮಾಡಿದೆನ್ನ. ಸೊ ಇನ್ನೆಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಐತಿ. ಲಘು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಇವನ್ ಯಾರೂ ಸಬ್ಸ್ಕ್ರೈಬ್ ಮಾಡಂಗಿಲ್ಲ, ವ್ಯೂಸ್ ಅಷ್ಟೇ ಬರ್ತಾವೆ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡಂಗಿಲ್ಲ. ಅಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ನಾವು ಒಂದು ವಿಡಿಯೋ ಬಿಟ್ಕೊಳ್ಳೆ ನಿಮಗೆ ಪಟ್ಕೊಂಡು ನೋಟಿಫಿಕೇಶನ್ ಬರ್ತೈತಿ. ಸೊ ಹಾಗಾಗಿ ಸೊ ಈ ವ್ಲಾಗ್ ಇವತ್ತು ಇಲ್ಲಿಗೆ ಎಂಡ್ ಮಾಡೋನು. ನಮ್ಮ ಸಾಹೇಬ್ರು ಪಬ್ಜಿ ಆಡ್ಕೊತ ಕುಂತಾರ. ಹಾಯ್ ಮಾಡ್ಗಿಡ. ಪಬ್ಜಿ ಒಳಗೆ ಬ್ಯುಸಿ ಇರ್ತಾರೋ ಎನಿ ಟೈಮ್. ಸಂಜೆ ಆತಂದ್ರೆ ಪಬ್ಜಿ ಖಾಲಿ ಇದ್ದಾಗ ಪಬ್ಜಿನ ಆಡ್ತಾರೋ, ಹಂಗೇನಿಲ್ಲ. ಆಮೇಲೆ
ಓಕೆ ಗೈಸ್, ಇವಾಗ ಲಾಗ್ ಎಂಡ್ ಮಾಡ್ತೀನಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಲಘು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಪ್ಪ ಅಂದ್ರೆ ಜಾಸ್ತಿ ಜನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡಂಗಿಲ್ಲ, ಲೈಕ್ ಕೂಡ ಮಾಡಂಗಿಲ್ಲ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬಟ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಂಡಿರಿ. ಫಂಬಲ್ ಆಗತೈತಿ. ಯಾ ಗೈಸ್, ಬಾಯ್.